ಯಾವುದೋ ಒಂದು ಕಾಡಿನಲ್ಲಿ ಕರ್ಕೊಂಡು ಹೊಂಟಾರ ನಮ್ಮನ್ನ. ಫೈನಲಿ ರೀಚ್ಡ್ ಇನ್ ದಾಂಡೇಲಿ. ಅದರಲ್ಲೂ ಬರೋದಾದ್ರೆ ಬೆಳಿಗ್ಗೆ ಬನ್ನಿ, ಫಾಗ್ ಇರುತ್ತೆ, ನೆಕ್ಸ್ಟ್ ಒಳಗಿರುತ್ತೆ. ಇವತ್ತಿನ ವಿಡಿಯೋದಲ್ಲಿ ದಾಂಡೇಲಿಗೆ ಹೋಗಿ ಅಲ್ಲಿನ ರಿವರ್ ಆಕ್ಟಿವಿಟಿ ಮಾಡೋದಾಗಿರುತ್ತೆ. ಎಲ್ಲರೂ ವಿಡಿಯೋನ ಕೊನೆ ತನಕ ನೋಡಿ. ದಾಂಡೇಲಿ ಟ್ರೈನ್ ಹೇಗಿದೆ ಅಂತಂದರೆ ಅಲ್ಲೇನು ಕಾಣ್ತಾ ಇದೆಯಲ್ಲ ಅದೇ ಫ್ರಂಟು, ಇದೇ ಬ್ಯಾಕು, ಇಷ್ಟೇ ಇರೋದು, ಜಾಸ್ತಿ ಉದ್ದ ಇಲ್ಲ. ಇದು ಜನರಲ್ ಇದೆ. ಬರೋರು ಅಳವಾರಿಂದ ನೀವು ದಾಂಡೇಲಿಗೆ ಟ್ರೈನ್ ಇರುತ್ತೆ. ಇದು ಆರಾಮಾಗಿ ಹೋಗ್ಬೋದು, ಚಿಲ್ ಮಾಡ್ಕೊಂಡು ಹೋಗಿ. ಚೆನ್ನಾಗಿದೆ ಮಾತ್ರ, ಎಕ್ಸ್ಪೀರಿಯನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್. ಇಲ್ಲಿ ನೋಡಿ ಯಾವುದೋ ಒಂದು ಕಾಡಿನಲ್ಲಿ ಕರ್ಕೊಂಡು ಹೊಂಟಾರ ನಮ್ಮನ್ನ. ಆದರೆ ಸೈಕ್ ಆಗಿದೆ ಮಾತ್ರ ಪ್ಲೇಸ್ ಇದು. ದಾಂಡೇಲಿಗೆ ಹೋಗೋದು ದಾರಿಲಿ ಬರುತ್ತೆ ಟ್ರೈನಲ್ಲಿ, ಒಳ್ಳೆ ಸೈಕ್ ವ್ಯೂ ಇದೆ. ಗುಡ್ ಎಕ್ಸ್ಪೀರಿಯನ್ಸ್, ಬನ್ನಿ ನೀವು ಎಕ್ಸ್ಪೀರಿಯನ್ಸ್ ಮಾಡಿ. ನೋಡಿ ಇವರೇ ನಮ್ಮ ಜೊತೆ ಬಂದವರು. ಇವರು ನಮ್ಮ ತಮ್ಮ, ಇವರು ನಮ್ಮ ಅಣ್ಣ, ಅವರು ನಮ್ಮ ಅಣ್ಣ. ಫ್ರೆಂಡ್ಸ್ ಜೊತೆ ಟ್ರಿಪ್ ಪ್ಲ್ಯಾನ್ ಮಾಡಿದ್ರೆ ಆಗಲ್ಲ. ಅದು ಪ್ಲ್ಯಾನ್ ಮಾಡೋಕ್ಕೆ ಒಂದು ತಿಂಗಳಾಗುತ್ತೆ, ಇನ್ನು ರೆಡಿ ಮಾಡೋಕ್ಕೆ ಒಂದು ತಿಂಗಳಾಗುತ್ತೆ. ಹೋಗೋ ದಿನ ನಮ್ಮ ಅವ್ವ ಬ್ಯಾಡ ಅಂದ, ನಮ್ಮ ಅಪ್ಪ ಬ್ಯಾಡ ಅಂತ ಬಿಟ್ಬಿಡ್ತಾರೆ ನೈಟು. ಅದಕ್ಕೆ ಎಲ್ಲದು ಎಲ್ಲಾದರೂ ಟ್ರಿಪ್ ಪ್ಲ್ಯಾನ್ ಮಾಡ್ತಾಯಿದ್ರೆ ಫ್ಯಾಮಿಲಿ ಜೊತೆ ಮಾಡಿ, ಚೆನ್ನಾಗಿರುತ್ತೆ ಅಷ್ಟೇ. ಬರ್ರಿ ಫೈನಲಿ ರೀಚ್ಡ್ ಇನ್ ದಾಂಡೇಲಿ. ಇಲ್ಲಿ ನಾಷ್ಟ ಮಾಡಿದೆ. ಅಪ್ಪು ಇಡ್ಲಿ ಅಂತಂದು ಚೆನ್ನಾಗಿತ್ತು ನಾಷ್ಟ. ದಾಂಡೇಲಿ ಬರೋರು ನಾಷ್ಟ ಬೇಕಾದ್ರೆ ಇಲ್ಲಿ ಚೆನ್ನಾಗಿರುತ್ತೆ, ಮಾಡ್ಕೊಳ್ಳಿ. ಇದೇ ನಿಮ್ಮ ಆಟೋ. ಈಗ ಹತ್ತಿ ಆ್ಯಕ್ಟಿವಿಟಿಗೆ ಹೋಗ್ಬೇಕು, ಹೋಗೋಣ ಬನ್ನಿ. ಈಗ ನಾವು ರಿವರ್ ರಾಫ್ಟಿಂಗ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೊಟ್ಟೋಳು ಆಗೋದು ನಾವೀಗ. ನಮಗೆ ಈ ಥರ ಜಾಕೆಟ್ ಎಲ್ಲ ಹಾಕ್ತಾರ, ರೆಡಿ ಆಗ್ಬೇಕು. ಇಲ್ಲ ಫೋನ್ ಕೊಡಲ್ಲ. ಎಲ್ಲಿ ಕೊಟ್ರ? ಹಾಂ, ಅದು ಅವತ್ತು ತಂದಿರ್ಬೇಕು ನಾವು. ಜಿಪ್ಲೈನ್ ಇದೆ ಮ್ಯಾಗಿಂದ. ಇದು ನೋಡ್ರಿ ಜಿಪ್ಲೈನ್, ಇಲ್ಲಿ ಹೋಗ್ಬೇಕು ನಾವು. ಅಲ್ಲಿ ಹೋಗ್ಬೇಕು. ಹೆಂಗ ಅನ್ಸಾಯ್ತಪ್ಪ? ಸೂಪರ್ ನೋಡಿ. ಯಾವ ಜಿಗದ ಬಿಟ್ಟ ರಿವರ್ ರಾಫ್ಟಿಂಗ್ ಇದು ವಿಡಿಯೋ ಮಾಡೋದಾಗಲಿಲ್ಲ, ಫೋಟೋ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿ ಬಂದಿದೆ, ನೋಡ್ಕೊಳ್ಳಿ. ಈಗ ರೆಸಾರ್ಟ್ಗೆ ಹೋಗೋಣ ಬನ್ನಿ. ಆ್ಯಕ್ಟಿವಿಟಿ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಇನ್ನು ರೆಸಾರ್ಟ್ ನೋಡಿಲ್ಲ, ರೆಸಾರ್ಟ್ ನೋಡ್ಕೊಂಡು ಹೊಟ್ಟೆ ಮಾತ್ರ ತುಂಬ ಹಚ್ತಾ ಇದೆ. ಊಟ ಉಣ್ಬೇಕು. ಎಲ್ಲೋ ಫಸ್ಟ್ ಮಾಡೋದು ಊಟ ಉಣ್ಣೋದು. ನೋಡಿ ನಮ್ಮ ರಥ ಬರ್ತಾ ಇದೆ. ಇದು ಕನ್ನಡದ ತೇರು. ಸರಿ ಯಾವ ಸರಿ ಅಲ್ಲೇ ರೈಟ್ ಮಾಡ್ಬಿಡ ಕ್ಯಾಮ್ರಾ ಚಂದಕ್ಕೆ ಹಾಕಿ ನಡಕ್ ನಿನ್ನ ಆ ಬ್ಯಾಗ್ ತೆಗಿಬೋದು ಅಂತ ಹಾಕಿ ನಿನಗೆ. ಆಕ್ಟಿವಿಟಿ ಹೆಂಗಿತ್ತ ಮತ್ತೆ ಆಕ್ಟಿವಿಟಿ?
ಮಸ್ತ್ ಜಿಪ್ಲೈನ್ ಒಂದು ಆಳಿಲ್ಲ ನೀನು ಜಿಪ್ಲೈನ್ ಮಸ್ತ್ ಆಗ್ತದ ಜಿಪ್ಲೈನ್ ಅದು ಆಳಿಲ್ಲ ನಾನು ಫೋನ್ ರೆಕಾರ್ಡ್ ಮಾಡೋದಿಲ್ಲ ಇಲ್ಲ ಅದ ನೋಡುವ ಮರ ಅಲ್ಲೇ ಇಲ್ಲೇ ಬಿಟ್ಟಿದ್ರು ನಮ್ನ ಇಲ್ಲ ಅಲ್ಲ ನಾ ಮಾಡಿದ್ದ ಇಲ್ಲ ಅಲ್ಲ ನಮ್ನ ಇಲ್ಲೇ ಬಿಟ್ಟಿದ್ರು ನೋಡು ಉಮೇಶನ ಹಾ ಹಾಂ ಶಿವಲಿಂಗ ಐತೆ ನೋಡಲ್ಲ ಫೋನ್ ಬಿದ್ದ ತೊಗೊಂಬರ ಸ್ವಿಮ್ಮಿಂಗ್ ಪೂಲ್ ಆ್ಯಕ್ಟಿವಿಟಿ ಎಲ್ಲ ಮುಗಿಸ್ಕೊಂಡು ಇಲ್ಲಿ ನಮ್ಮ ರೆಸಾರ್ಟಿಗೆ ಚೆಕ್-ಇನ್ ಆಗ್ತಾಯಿದ್ದೇನೆ. ನೇಚರ್ ಮೀಟ್ಸ್ ದಾಂಡೇಲಿ. ಮ್ಯೂಸಿಕ್ ಸೌಂಡ್ ಭಾಳ ಆಯ್ತು ಬಿಡು ತುಂಬ ಕಟ್ಟಿಸ್ಬಿಡೈತಿ ಅವನ ತೊಗೊಂಡ್ಬೇಕು. ಡೈನಿಂಗ್ ಟೇಬಲ್ ಎಲ್ಲ ಹಿಂಗೆ ಅದಾವು. ನೋಡಿ ಗ್ಯಾಸ್ ದಾದಾ ಲಪಾಟಿ ಮಾತಾಡ್ತಾರಲ್ವ ಮರ ಏನು ಮಾಡ್ತೀರಿ ಇಂಥ ಚಲೋ ರೆಸಾರ್ಟ್ ಒಳಗೆ ಲಪಾಟಿ ಮಾತಾಡ್ತಾರ. ಊಟ ಮಾಡ್ಕೊಂಡು ಸಿಗ್ತೇನೆ. ಇನ್ನು ಏನೋ ಬೇಕಣ ಇದು ಸರಿಯಾಗ್ಲಿಲ್ವೇ ಇಲ್ಲ ರಿವರ್ ಆ್ಯಕ್ಟಿವಿಟಿ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ರೆಸಾರ್ಟ್ ಆ್ಯಕ್ಟಿವಿಟಿನ ಮುಗಿಸ್ಕೊಂಡು ಚಿಕನ್ ಸಾರು ಚಪಾತಿ ರೈಸು ಇನ್ನೇನು ಮಲ್ಕೊತೀವಿ. ಓಕೆ, ಬೆಳಗ್ಗೆ ಸಿಗೋಣ. ದಿ ನೆಕ್ಸ್ಟ್ ಡೇ. ಇಲ್ಲಿ ನೋಡಿ ರೆಸಾರ್ಟ್ ಹತ್ರ ಹಂಗೆ ಮುಂದೆ ಬಂದು ನಾವು ಟ್ರೆಕ್ಕಿಂಗ್ ಮಾಡ್ತಾಯಿದ್ದೀವಿ ಕಾಡಲ್ಲಿ. ಏನು ಸೈಕ್ ವ್ಯೂ ಇದೆ ಅಂದರೆ ಫುಲ್ ಫಾಗು, ಏನಂದ್ರೆ ಏನೂ ಕಾಣ್ತಾ ಇಲ್ಲ ಮುಂದೆ. ನೋಡಿ ನನ್ನ ಜೊತೆ ಇವರು ಬಂದಿದ್ದಾರೆ. ಎಲ್ಲಿ ಅಲ್ಲ ಇಲ್ಲ ನಿದ್ದು ಮಳೆ ಆದಂಗೆ ಐತಪ್ಪ, ಹಸಿ ಐತೆ ನೆಲ ಇದು. ನೆಕ್ಸ್ಟ್ ಲೆವೆಲ್ ವ್ಯೂ ನೋಡಿ, ನಿಮ್ಗೆ ತೋರಿಸ್ತೀನಿ. ಗೋಮಾತೆ ಕಾಡಲ್ಲಿ ಅದು ಎಲ್ಲಿ ಬ್ಯಾಡ ಅಲ್ಲೇ ಅಲ್ಲೇ ಮಾಡ್ತೀವಿ. ಇಲ್ಲಿ ನೋಡಿ ಮುಂದೆ ಹೆಂಗೈತೆ, ಮಸ್ತ್ ಐತಿ. ಇತ್ತ ಚಲೋ ಫಾರೆಸ್ಟ್ ಏನು ಇವು ಬಂದು ಹಾರಿದ್ದವು ಮರು ಕಾಡೆಮ್ಮೆ ಗೆಳೆಯರೇ, ಕಾಡೆಮ್ಮೆ ಬಂದಿದ್ದವು ಗೆಳೆಯರೇ. ಯಾಕಣ ನಾವು ಕಂಡ್ರೆ ಆಗಲ್ವ ನಿಂಗೆ? ಓಡಿ ಬಂದ್ಬಿಡ್ಬೇಡಣ, ನಾವು ಮತ್ತೆ ಕಿತ್ತಿ ಮುಗಿದೋಗ್ತೀನಿ. ನೆಕ್ಸ್ಟ್ ಲೆವೆಲ್ ಗಾಯ್ಸ್, ರೋಡ್ ಮಾತ್ರ. ಈ ಲೊಕೇಶನ್ ಪಿನ್ ಮಾಡಿರ್ತೇನೆ, ನೀವು ಬರೋರು ಲೊಕರ್ ಬನ್ನಿ. ನೆಕ್ಸ್ಟ್ ಲೆವೆಲ್ ಆಗಿದೆ ಲೊಕೇಶನ್ನು. ಅದರಲ್ಲೂ ಬರೋದಾದರೆ ಬೆಳಿಗ್ಗೆ ಬನ್ನಿ, ಫಾಗ್ ಇರುತ್ತೆ, ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ನೋಡಿ ಯಾವ ಥರ ಇದೆ. ಸಿನಿಮ್ಯಾಟಿಕ್ ವಿಡಿಯೋ ನಿಮ್ಗೆ ಹಾಕ್ತೀನಿ ನೋಡಿ. ಮಾತಾಡೋಕ್ಕೆ ಮಾತು ಬರ್ತಾಯಿಲ್ಲ, ಮ್ಯೂಸಿಕ್ ಹಾಕ್ತೀನಿ ಕೇಳಿ.
ಬರ್ತಾ ಬರ್ತಾ ಕಾಡಲ್ಲಿ ಡೀಪಾಗಿ ಬಂದ್ಬಿಟ್ಟಿದ್ವಿ. ಸೌಂಡ್ ಕೇಳಿ ಹೆಂಗಿದೆ ಕಾಡಲ್ಲಿ. ಯಾಕಣ್ಣ ನಾವು ಸಿಕ್ಕಿವಿ ನೀನು ಗಂಟು ಬಿಡಕ ಅಲ್ಲಿ ನೋಡಿ ಬಿಡೋವಲ್ಲ ನಮ್ಮ ನಾಯಿ. ಏನು ಮಾಡಲ್ಲ ಒಂದಿಟ್ಟು ಕಡ್ದು ಮಾಂಸ ತಂದಪ್ಪ ಅಷ್ಟೇ. ಅವು ಟೂರಿಸ್ಟ್ ಜನ ಬರ್ತಾರಲ್ಲ ಅವ್ರಿಗೆ ಸ್ವಲ್ಪ ಏನಾರ ಹಾಕಿ ತಿನ್ನಕ್ಕೆ ಹಾಕಿರ್ತಾರ, ಹಂಗೆ ಗಂಟು ಬಿದ್ದುಬಿಡ್ತಾವೆ. ಅವ್ರ ಬ್ಯಾಟ್ ಬಾಲ್ ಯಾಕೋ ನಮ್ಮ ಬಿಟ್ಟು ಹೋಗಲ್ರಲ್ಲ. ಅಲ್ಲಿ 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 ಹೋಗಿ ನಿಮ್ಮ ಬಾಸ್ ಬಂದು ದಾದಾ ಬಂದ ದಾದಾ. ನೋಡಿ ಇದೇ ನಮ್ಮ ರಿಸಲ್ಟು. ಈಗ ಒಳಗಡೆ ಹೋಗ್ಬೇಕಲ್ಲಿ. ಇಲ್ಲಿ ನೋಡಿ, ಇದು ಈ ರೆಸಾರ್ಟ್ ನಾಯಿ, ಇದು ಪಕ್ಕದ ರೆಸಾರ್ಟ್ ನಾಯಿ. ರೆಸಾರ್ಟ್ ನಾಯಿಗಳಿಗೆ ಆಯ್ ಬರ್ತಾ ಇಲ್ಲ ನೋಡಿ. ಆ ಕಡೆ ರೆಸಾರ್ಟಿಂದ ಇದೊಂದು ನಾಯಿ ಮತ್ತು ಯಾವುದೊಂದು ನಾಯಿ ಬಂದಿದೆ. ಈ ಕಡೆ ರೆಸಾರ್ಟಿಂದ ಬರೀ 2 ನಾಯಿ ಇದೆ. ನಾಯಿಗಳಲ್ಲಿ ಅನ್ಯೋನ್ಯತೆ ಇಲ್ಲ, ಮನುಷ್ಯರಲ್ಲಿ ಎಲ್ಲಿ ಬರುತ್ತೆ. ಓಕೆ, ಇಲ್ಲಿಗೆ ಈ ಬ್ಲಾಗ್ ಎಂಡ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.